ಪ್ರೈಸ್ ದಿ ಲಾರ್ಡ್ ಎಲ್ರಿಗೂ. ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ನಾನಿವತ್ತು ಏನು ವಿಷಯ ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, ನಾನು ಸ್ವಲ್ಪ ದಿನದಿಂದ ತುಂಬ ತಲೆಯಲ್ಲಿ ಇಟ್ಕೊಂಡಿದ್ದೆ, ನಾನು ದೇವ್ರ ವಾಕ್ಯನ ಹೇಳಬೇಕು, ದೇವ್ರ ವಾಕ್ಯನ ಎಲ್ಲರಿಗೂ ತಲುಪಿಸ್ಬೇಕು ಅಂತ ಈ ಥರ ಆಸೆ ಇತ್ತು. ಬಟ್ ನಮ್ಮಮ್ಮಗೆ ನಾನು ಪರ್ಮಿಷನ್ ಕೇಳಿದೆ, ನಮ್ಮಮ್ಮ ನನಗೆ ಬೇಡ ಅಂತ ಹೇಳಿದರು. ನನಗೆ ಕೋಪ ಬಂದುಬಿಡ್ತು, ಯಾಕೆ ಬೇಡ, ದೇವ್ರ ವಾಕ್ಯ ಹೇಳಿದರೆ ಅದರಲ್ಲಿ ಏನು ತಪ್ಪು ಅಂತ ಕ್ವೆಶನ್ ಮಾಡಿದೆ. ಅದಕ್ಕೆ ನಮ್ಮಮ್ಮ ಒಂದೇ ಮಾತು ಹೇಳಿದರು, ಮೊದಲು ನೀನು ದೇವ್ರ ವಾಕ್ಯನ ಓದು, ಅದ್ರ ಮುಖಾಂತರ ನಡೆದುಕೋ, ಆಮೇಲೆ ಬೇರೆಯವ್ರಿಗೆ ಹೇಳು ಅಂತ ನಮ್ಮಮ್ಮ ನನಗೆ ಹೇಳಿದರು. ಆವಾಗ ನಾನು ಕೋಪ ಮಾಡಿಕೊಂಡು ಅದನ್ನು ತಲೆಯಿಂದನೇ ತೆಗೆದು ಹಾಕಿಬಿಟ್ಟೆ. ಅದಾದಮೇಲೆ ಏನಾಯಿತು, ಬೈಬಲ್ ಓದಬೇಕಾದ್ರೆ ನನಗೆ ಒಂದು ವಾಕ್ಯ ಸಿಕ್ತು, ಸೇಮ್ ಅದೇ ಥರ. ಏನು ವಾಕ್ಯ ಅಂತಂದರೆ, ಮತ್ತಾಯನು ಬರೆದ ಸುವಾರ್ತೆ 7ರಲ್ಲಿ ಹೇಳುತ್ತೆ, ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ? ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲಿ ತೊಲೆ ಇದೆಯಲ್ಲ ಕಪಟಿಯೇ, ಮೊದಲು ನೀನು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು. ಅರ್ಥ ಏನು ಅಂತಂದರೆ, ಮೊದಲು ನಾವು ತಿದ್ಕೋಬೇಕು, ಆಮೇಲೆ ಬೇರೆಯವ್ರಿಗೆ ಹೇಳಬೇಕು. ನಾವು ತಪ್ಪು ಮಾಡ್ತಾ ಬೇರೆಯವ್ರಿಗೆ ಹೇಳಿದರೆ ಅವ್ರೇನು ಹೇಳ್ತಾರೆ, ಅವ್ರು ಹೇಳುವ ಮಾತು ಒಂದೇ, ನೀನು ಮೊದಲು ತಿದ್ಕೋ, ಆಮೇಲೆ ನನಗೆ ಬಂದು ಹೇಳು ಅಂತ. ಕೊನೆಗೆ ನಮ್ಮಮ್ಮ ಹೇಳಿರೋ ಮಾತು ನಿಜಾನೇ ಆಯಿತು. ಯಾಕಂತಂದರೆ ನಾನೇನಾಗಿದ್ದೆ ಅಂತ ಅಂದರೆ, ದೇವರ ವಾಕ್ಯನ ಮರ್ತು ಬಿಟ್ಟಿದ್ದೆ, ದೇವರ ವಾಕ್ಯನ ಜಾಸ್ತಿ ಆಲಿಸ್ತಿರ್ಲಿಲ್ಲ, ಲೋಕದ ಆಸೆಗಳಿಗೆ ನಾನು ಒಳಗಾಗಿಬಿಟ್ಟಿದ್ದೆ. ಬರೀ ಸುತ್ತಾಡೋದು, ಫೋನಲ್ಲಿ ಟೈಮ್ ಪಾಸ್ ಮಾಡೋದು, ಇವ್ರ ಬಗ್ಗೆ ಮಾತನಾಡೋದು, ಕೆಟ್ಟ ಮಾತುಗಳನ್ನ ಆಡೋದು, ಈ ಥರದ್ರಲ್ಲಿ ನಾನು ಆಗಿರುವಾಗ ಅದನ್ನು ವಾಕ್ಯಗಳನ್ನ ಹೇಳೋದ್ರಿಂದ ತಪ್ಪಾಗ್ತಿತ್ತು. ಅದಕ್ಕೋಸ್ಕರ ನಾನು ಆ ವಾಕ್ಯ, ನಮ್ಮಮ್ಮ ಹೇಳಿರೋ ಮಾತು ನಿಜ ಆಯಿತು. ಅದರಿಂದ ಅವಾಗಿಂದ ನಾನು ತಲೆಯಲ್ಲಿ ತೆಗೆದು ಹಾಕಿದೆ. ಅದಾದಮೇಲೆ ಬಟ್ ನನಗೇನು ಅನಿಸ್ತಿತ್ತು ಅಂದರೆ, ನಾನು ನನ್ನ ಫ್ರೆಂಡ್ಸ್ ಹತ್ರನೆಲ್ಲ ಹೇಳ್ಕೊತಿದ್ದೆ, ನಾನು ತಪ್ಪು ಮಾಡಬೇಕಾದ್ರೆ, ನಾನು ತಪ್ಪು ಮಾಡಿದರೆ ನಾನು ಏಸಪ್ಪ ನನ್ನ ಬಿಡಲ್ಲ, ಕ್ಷಮಿಸಲ್ಲ, ಬೈತಾರೆ, ಹಾಗೆ ಹಿಂಗೆ ಅಂತ ಎಲ್ಲನೂ ಹೇಳ್ತಿದ್ದೆ. ಆದರೆ ನಾನು ಏನು ಮಾಡ್ತಿದ್ದೆ, ಮತ್ತು ಅದೇ ತಪ್ಪನ್ನ ಮಾಡ್ತಿದ್ದೆ. ದೇವ್ರ ಹತ್ರ ಸುಮಾರು ಸಲ ಹೋಗಿ ಮೊಣಕಾಲೂರಿಗೆ ಕಣ್ಣೀರು ಹಾಕಿ ಹೇಳಿದ್ದೀನಿ, ನಾನು ಕ್ಷಮಿಸ್ಬಿಡಪ್ಪ ದೇವ್ರೆ ಅಂತ ಹೇಳಿದ್ದೀನಿ. ಆದ್ರೂ ಮತ್ತೆ ಏನು ಮಾಡ್ತಿದ್ದೆ, ಮಾರನೇ ದಿನ ಅದೇ ತಪ್ಪು ಕೆಲಸ ಮತ್ತು ಅದನ್ನೇ ಮಾಡ್ತಿದ್ದೆ. ಅಷ್ಟೊಂದು ಸಲ ತಪ್ಪು ಮಾಡಿ ದೇವ್ರ ಹತ್ರ ಮೊಣಕಾಲೂರಿಗೆ ಪ್ರಾರ್ಥನೆ ಮಾಡಿದಾಗಲೂ ನನ್ನ ದೇವ್ರು ಏನು ಮಾಡಿದ್ದಾನೆ, ನನ್ನ ಕ್ಷಮಿಸ್ತಾನೆ ಬಂದಿದ್ದಾನೆ. ಆದರೆ ನಾನು ಏನು ಮಾಡಿಕೊಂಡೆ, ಅದನ್ನು ದುರುಪಯೋಗ ಮಾಡಿಕೊಂಡೆ. ಆದ್ರೂ ನಮ್ಮ ದೇವ್ರು ಹೇಳ್ತಾನೆ, ಯೇಸು ಕ್ರಿಸ್ತ ಹೇಳ್ತಾರೆ, ನಮ್ಮ ತಪ್ಪು ಎಷ್ಟು ದೊಡ್ಡದಾಗಿದ್ರೂ ಆತ ಕ್ಷಮಿಸುವವನಾಗಿದ್ದ. ಆಗ ನನಗೆ ಬುದ್ಧಿ ಇರಲಿಲ್ಲ. ಇವಾಗ ನನಗೇನೋ ಅನ್ನಿಸ್ತು ಅಂತಂದರೆ, ನನಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು, ಯಾವ ಫ್ರೆಂಡ್ಸು ಬರಲ್ಲ, ಯಾರು ಆಗಲ್ಲ, ದೇವರು ಮಾತ್ರ ನಮ್ಮನ್ನು ನಡೆಸ್ತಾನೆ ಅಂತ ನನಗೆ ಯಾವಾಗ ಅರಿವಾಯ್ತಲ್ವ, ಆ ದಿನದಲ್ಲಿ ನಾನು ದೇವರ ಹತ್ರ ಹೋದೆ. ದೇವ್ರ ಹತ್ರ ಹೋಗಿ ಅವತ್ತಿನ ದಿನ ಕೂಡ ನಾನು ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಎಲ್ಲರ ಮುಂದೆನೂ ಹೇಳಿದೆ, ಇಷ್ಟು ದಿನ ಮಾಡಿರೋ ತಪ್ಪುಗಳನ್ನು ಬಿಟ್ಟು ಮುಂದೆ ನಾನು ಹೊಸ ಜೀವನ ಶುರು ಮಾಡ್ತೀನಿ ಅಂತ ದೇವ್ರ ಹತ್ರ ಹೇಳಿದಾಗ ದೇವ್ರು ನನಗೆ ಆಶೀರ್ವದಿಸಲ್ಪಟ್ರು. ಅವತ್ತಿನಿಂದ ನಾನೇನು ಮಾಡ್ತಿದ್ದೀನಿ, ನನಗೆ ಖಾಲಿ ಮಾತಾಡೋಕ್ಕೆ ಮನಸ್ಸಾಗ್ತಿಲ್ಲ, ಬೇರೆ ಯಾರ ಜೊತೆಗೂ ಮಾತಾಡಬೇಕು ಅನ್ನಿಸ್ತಿಲ್ಲ, ಅದು ಇದು ಯೋಚನೆಗಳನ್ನೇ ನಾನು ತೆಗೆದು ಹಾಕ್ಬಿಟ್ಟಿದ್ದೀನಿ. ನನ್ನ ಮನಸ್ಸಲ್ಲಿ ಓಡ್ತಿರೋದು ಒಂದೇ, ಅದು ದೇವ್ರ ವಾಕ್ಯ ಮಾತ್ರ. ಇವತ್ತಿನ ದಿನದಲ್ಲಿ ಏನು ಓದಬೇಕು, ಯಾವ ವಾಕ್ಯ ಹೇಳಬೇಕು, ಹೇಗೆ ಹುಡುಕ್ಬೇಕು ಅನ್ನೋದನ್ನ ನಾನಿವಾಗ ಕಲಿತಿದ್ದೀನಿ. ಏನು ಮಾಡ್ತಿದ್ದೀನಿ, ದೇವ್ರ ವಾಕ್ಯಕ್ಕೋಸ್ಕರ ಹಂಬಲಿಸ್ತಿದ್ದೀನಿ. ದೇವ್ರು ನನ್ಗೆ ಏನು ಮಾಡಿದ್ದಾನೆ, ಆಶೀರ್ವಾದ ನೀಡಿದ್ದಾನೆ. ನನ್ನ ಆಶೀರ್ವಾದ ನನ್ನ ಮೇಲೆ ಸದಾ ಯಾವಾಗಲೂ ಇರುತ್ತೆ ಅಂತ ನಾನು ನಂಬಿದ್ದೇನೆ. ನಿಮ್ಮೆಲ್ಲರ ಮೇಲೂ ಯೇಸು ಕ್ರಿಸ್ತನ ಆಶೀರ್ವಾದ ಇರಲಿ. ನಾನು ಪ್ರತಿನಿತ್ಯ ಕೂಡ ದೇವರ ವಾಕ್ಯಗಳನ್ನು ನಾನು ಹಾಕ್ತಿರ್ತೀನಿ. ಯಾರಿಗಾದರೂ ಸತ್ಯವನ್ನು ತಿಳ್ಕೋಬೇಕು ಅಂತ ಇದ್ದರೆ ಎಲ್ಲರೂ ಕೂಡ ನಾನು ಹಾಕಿರೋ ವಾಕ್ಯಗಳನ್ನು ಕೇಳಿರಿ. ದೇವರು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಲ್ಪಡಲಿ. ಥ್ಯಾಂಕ್ ಯು.